ಕುಮಾರಸ್ವಾಮಿ ಆಗ್ಬೋದು, ನಿಖಿಲ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಯಾರೇ ಆದರೂ ಕೂಡ ಗೆಲ್ಲದಂತೂ 100ಕ್ಕೆ 100 ಸತ್ಯ. ಅದರಲ್ಲಿ ಏನೋ ಸುಮಲತಾ ಅವರು ಟಿಕೆಟ್ ಅಂತಂದರೆ ಒನ್ ಸೈಡ್ ಮ್ಯಾಚ್, ಯಾರಾದರೂ ಗೆಲ್ತಾರೆ. ಕಾಂಗ್ರೆಸ್ ಅಂತೂ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಸರ್, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ NDA ಪಕ್ಷದಿಂದ ಮೈತ್ರಿಕೂಟದಿಂದ ಯಾರಾಗಬೇಕು ಅಭ್ಯರ್ಥಿ, ಇಲ್ಲ ವಿರೋಧ ಪಕ್ಷದಿಂದ ಯಾರಾಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯ ಸರ್? ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ NDA ಮೈತ್ರಿಕೂಟದಿಂದ ಯಾರಾದರೂ ಈ ಸಲ ಗೆಲ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತ ಹೇಳಿದ್ರೆ BJP ಮತ್ತು JDS ಪಕ್ಷ ಹೊಂದಾಣಿಕೆ ಆಗೋಗಿರೋದ್ರಿಂದ ಯಾವ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಆಗಲಿ ನಿಖಿಲ್ ಆಗಲಿ ಒನ್ ಸೈಡ್ ಮ್ಯಾಚ್, ಯಾರಾದರೂ ಗೆಲ್ತಾರೆ. ಕಾಂಗ್ರೆಸ್ ಯಾರು ಕೊಟ್ಟರು ಗೆಲ್ತಾರೆ. ಕಾಂಗ್ರೆಸ್ ಅಂತೂ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ, 100ಕ್ಕೆ 100. ಯಾಕೆ ಅಂತ ಹೇಳ್ತೀನಿ, ಮೋದಿ ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ಜನ ಮೆಚ್ಕೊಂಡಿದ್ದಾರೆ. ಒಂದು, ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕಾರಣದಿಂದ ಇಲ್ಲಿ ಯಾರಾದರೂ ಒಕ್ಕಲಿಗರು ಬೆಲ್ಟ್ ಆದರೆ ಮಂಡ್ಯದಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆ ಹೋಗುತ್ತೆ ಎಲೆಕ್ಷನ್. ಮತ್ತು ಈ ಕಾಂಗ್ರೆಸ್ ಅವರ ಈ 8 ತಿಂಗಳದ ಆಡಳಿತ ನೋಡಿ ಜನಗಳು ಬೇಸತ್ತಿದ್ದಾರೆ. ಮತ್ತು 4ನೇದು, ರಾಮ ಮಂದಿರವಾಗಿ ಒಂದು ಜನಗಳಲ್ಲಿ ಒಂದು ರಾಮರಾಜ್ಯದ ಕನಸು ಮೂಡ್ತಾ ಇದೆ. ಹಾಗಾಗಿ ಈ ಮಂಡ್ಯ ಜಿಲ್ಲೆಯಲ್ಲಿ NDA ಮೈತ್ರಿ ಪಕ್ಷದಿಂದ ಯಾರು ಕ್ಯಾಂಡಿಡೇಟ್ ಆದರೂ ಕೂಡ, ಕುಮಾರಸ್ವಾಮಿ ಆಗ್ಬೋದು, ನಿಖಿಲ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಯಾರೇ ಆದರೂ ಕೂಡ ಗೆಲ್ಲದಂತೂ 100ಕ್ಕೆ 100 ಸತ್ಯ. ಅದರಲ್ಲಿ ಏನೋ ಸುಮಲತಾ ಅವರು ಟಿಕೆಟ್ ಅಂತಂದರೆ ಸುಮಲತಾ ಅವರು ಅಷ್ಟು ಏನು ಹೇಳ್ಕೊಳ್ಳುವಂಥ ಕೆಲಸಗಳು ಮಾಡಿಲ್ಲ. ಅವ್ರಿಗೇನೋ ಒಂದು ಚಾನ್ಸ್ ಟಿಕೆಟ್ ಕೊಟ್ಟರೆ ಫೈಟ್ ಬರುತ್ತೆ. ಅವರು ಸೂಕ್ತವಾದ ಅಭ್ಯರ್ಥಿ ಅಲ್ಲ NDA ಮೈತ್ರಿಕೂಟಕ್ಕೆ. ಅದು ಬಿಟ್ಟು ಯಾರು ಕೊಟ್ಟರು JDS NDA ಮೈತ್ರಿ ಯಾರಿಗೆ ಆದರೂ ಕೂಡ ಗೆಲ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ, 100ಕ್ಕೆ 100. ಸಕಲ ಹಿಂದೂಗಳ ಅಭಿವೃದ್ಧಿಗೆ ಈ ದೇಶವ್ಯಾಪಿ ಏನು ಭಾರತೀಯ ಜನತಾ ಪಾರ್ಟಿ ಎರಡೂ ಅವಧಿಯಲ್ಲಿ ಗೆದ್ದು ಜನಗಳ ಆಶಯದಂತೆ ಅಭಿವೃದ್ಧಿ ಮಾಡ್ತಾ ಇದೆ. ಈ ಸುಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಗೆಲ್ಲುವುದ ಮುಖಾಂತರ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸುವಂಥ ಅಭ್ಯರ್ಥಿ ನಮಗೆಲ್ಲ ಸಿಗುವಂತಾಗಬೇಕು. ಇದಕ್ಕೆ ಪೂರಕವಾಗಿ ಏನು ಈ ಬಾರಿ ಎರಡೂ ಪಕ್ಷಗಳು, ಭಾರತೀಯ ಜನತಾ ಪಾರ್ಟಿ ಹಾಗೆ ಜಾತ್ಯತೀತ ಜನತಾ ದಳದ ಸೇರಿ ಅಭ್ಯರ್ಥಿಯ ಯಾರೇ ಕೂಡ ಆದರೂ ಕೂಡ ವಿಜಯವನ್ನು ಗಳಿಸ್ತೀವಿ. ಆದಷ್ಟು ಬೇಗ ಅಭ್ಯರ್ಥಿನ ಘೋಷಣೆ ಮಾಡಬೇಕು. ಅದಕ್ಕಾಗಿ ದುಡಿಯೋದಕ್ಕೆ ಕಾರ್ಯಕರ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಸರ್, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ NDA ಪಕ್ಷದಿಂದ ಮೈತ್ರಿಕೂಟದಿಂದ ಯಾರಾಗಬೇಕು ಅಭ್ಯರ್ಥಿ, ಇಲ್ಲ ವಿರೋಧ ಪಕ್ಷದಿಂದ ಯಾರಾಗಬೇಕು ಅನ್ನೋ ನಿಮ್ಮ ಅಭಿಪ್ರಾಯ? ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕಳೆದ ಬಾರಿ ನಮ್ಮ ನಿಖಿಲ್ ಅಣ್ಣವರು ಮಂಡ್ಯ ಕ್ಷೇತ್ರದಿಂದ ಸೋತಿದ್ದಾರೆ. ದಯಮಾಡಿ ಅವರೇ ನಮಗೆ ಬರಬೇಕು. ಸೂಕ್ತವಾದ ವ್ಯಕ್ತಿ ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದು ಬಿಟ್ಟರೆ ಕುಮಾರಣ್ಣವ್ರು ಬರಬೇಕು. ಈಗೇನೋ ಸುಮಲತಾ ಅವರು ಕೇಳ್ತಾ ಇದ್ದಾರೆ ಟಿಕೆಟ್ ನಮಗೆ ಬೇಕು 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 ಅಂತ. ಲಾಸ್ಟ್ ಟೈಮ್ ಏನಾಯಿತು ಅಂತ ತಾವೆಲ್ಲ ನೋಡಿದ್ದೀರಿ. ಯಾವುದೋ ಒಂದು ಹಿನ್ನೆಲೆ ಅಂದರೆ ಅಂಬರೀಷ್ ಅಣ್ಣವ್ರು ತೀರೋದು ಅಂತ ಕಾರಣದಿಂದ ಅವರು ಒಂದು ಅಷ್ಟು ಮರ್ಸಿ ಓಟ್ಗಳು ಬಿದ್ದು ಗೆದ್ದಿದ್ದಾರೆ. ಈ ಸಾರಿ ಅವರಂತೂ ಬಂದರೆ ಠೇವಣಿ ಕಳ್ಕೊಂಡು ಮನೆಗೆ ಹೋಗೋದಂತೂ ಸತಸಿದ್ಧ. ನಾವು ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರಿಗೆ ಬೆಂಬಲ ನಮ್ಮದು, ಅದರಲ್ಲಿ ಎರಡು ಮಾತೇ ಇಲ್ಲ. ಓಕೆ ಸರ್. ಸರ್, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ NDA ಮೈತ್ರಿಕೂಟದಿಂದ ಅಭ್ಯರ್ಥಿ ಯಾರಾಗಬೇಕು, ಇಲ್ಲ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಸರ್, ಈಗಾಗಲೇ BJP ಬೆಂಬಲಿತ ಅಭ್ಯರ್ಥಿಯಾಗಿ ಲೋಕಸಭೆಯಲ್ಲಿ ಕಳೆದ ಬಾರಿ ಸುಮಲತಾ ಅವರು ಗೆದ್ದಿದ್ದಾರೆ. ಆದರೆ ಗೆದ್ದ ನಂತರ ಅವರು ಕ್ಷೇತ್ರದಲ್ಲಿ ಎಲ್ಲೂ ಓಡಾಡಿಲ್ಲ, ಮತ್ತು ಗೆಲುವಿಗೆ ಓಡಾಡಿದಂಥ ಕಾರ್ಯಕರ್ತನ ಮಾಡ್ತಿದ್ದಾರೆ. ಕಳೆದ 5 ವರ್ಷದಿಂದ ಅವರ ಗೆಲುವಿಗಾಗಿ ಶ್ರಮಿಸಿದಂಥ ಯಾವ ಕಾರ್ಯಕರ್ತರನ್ನು ಅವರು ಪರಿಗಣನೆ ತಗೊಂಡಿಲ್ಲ. ಇದರಿಂದ ಅವರಿಗೆ ತುಂಬ ಹಿನ್ನಡೆ ಆಗುತ್ತೆ. ಆದ್ದರಿಂದ BJP ಪಕ್ಷದಿಂದ ಟಿಕೆಟ್ ಏನಾದರೂ ಕೊಟ್ಟರೆ ಡಾಕ್ಟರ್ ಸಿದ್ದರಾಮಯ್ಯ ಅಂತೇಳಿ ಇದ್ದಾರೆ. ಕಳೆದ ಬಾರಿ 2019ರಲ್ಲಿ ಇದೇ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಅವರು ಈಗಲೂ ಕಾರ್ಯಕರ್ತರ ಜೊತೆ ಒಡನಾಟ ಇದೆ, ಎಲ್ಲರಿಗೂ ಸ್ಪಂದಿಸ್ತಾರೆ. ಅವರು ಅಭ್ಯರ್ಥಿ ಆದರೆ ಸೂಕ್ತ. ಮತ್ತು ನೀವು ಕೇಳಿದ್ರಿ ಯಾವ ಪಕ್ಷ ಗೆಲ್ಬೋದು ಅಂತೇಳಿ. ಅದು ಈಗ ಇರುವಂಥ ಈ ಗ್ಯಾರಂಟಿ ಭಾಗ್ಯ, ಪುಕ್ಸಟ್ಟೆ ಭಾಗ್ಯಗಳು, ಉದಾಹರಣೆಗೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು ಸಿದ್ದರಾಮಯ್ಯನವರು. 10 kgನಲ್ಲಿ ಈ ಕೊಡ್ತಾ ಇರೋದು ಬರೀ ಅದು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋದು 5 kg ಅಕ್ಕಿ. ಅದರಲ್ಲಿ ಇವರು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋದ್ರೆ 5 kg ಅಕ್ಕಿನಲ್ಲಿ 3 kg ಕೊಟ್ಟು ಮಿಕ್ಕ ದವಸ ಧಾನ್ಯ ಕೊಡ್ತಾವ್ರೆ.
ಅಕ್ಕಿ ಕೊಟ್ಟವ್ರಿಗೆ ಅಮೌಂಟ್ ಹಾಕ್ತೀನಿ, ಹಣ ಹಾಕ್ತೀನಿ ಅಂದರು. ಇವ್ರು ಹಾಕ್ತಾ ಇರೋದು 5 kg ಅಕ್ಕಿ, ಹಣ ಹಾಕ್ತಾ ಇರೋದು ಅರ್ಧಕ್ಕರ್ಧ ಜನಕ್ಕೆ ಬರ್ತಾ ಇಲ್ಲ. ಈ ಥರ ಅವ್ರ 5 ಗ್ಯಾರಂಟಿ ಯಾವುದೂ ಪೂರೈಸುತ್ತಿಲ್ಲ. ಮತ್ತು ಇಡೀ ಲೋಕಸಭಾ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಇದ್ದಿದೆ. ಮೊನ್ನೆ ಕೆರಗೋಡಿ ನಡೆದಂಥ ಹನುಮಧ್ವಜ ಪ್ರಕರಣ ಆಗಿರ್ಬೋದು, ಮತ್ತು ಕಾವೇರಿ ನೀರಿನ ಗಲಾಟೆ ಆಗಿರ್ಬೋದು. ಸಿದ್ದರಾಮಯ್ಯ ಬಂದರೆ ಕಾವೇರಿ ಮಂಡ್ಯದಲ್ಲಿ ಮಂಡ್ಯ ರೈತರಿಗೆ ಅಪಾಯ ಅಂತೇಳಿ ಮುನ್ಸೂಚನೆ ಮತ್ತೊಮ್ಮೆ ತೋರಿಸಿದ್ದಾರೆ. ಅವರು 5 ವರ್ಷ ಮುಖ್ಯಮಂತ್ರಿಯಾಗಿದ್ದ ಮಂಡ್ಯ ಜಿಲ್ಲೆ ಬರಗಾಲ ಆಗಿತ್ತು, ಈಗಲೂ ಅದೇ ಬರಗಾಲ ಇದೆ. ಇದರಿಂದ 100ಕ್ಕೆ 100% NDA ಅಭ್ಯರ್ಥಿ ಗೆಲ್ತಾರೆ. NDAಯಿಂದ ಯಾರಿಗೆ ಕೊಟ್ಟರೂ ಹೈಕಮಾಂಡ್ ನಾವು ಅದನ್ನು ಸ್ವಾಗತಿಸ್ತೇವೆ.